ಎಲ್ರಿಗೂ ನಮಸ್ಕಾರ. NCG ಸಂಸ್ಥೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಈ ವಿಡಿಯೋ ಮಾಡ್ಲಿಕ್ಕೆ ನಂಗೆ ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂತ ಅಂದರೆ ಇಷ್ಟು ದಿನ ವೆಯ್ಟ್ ಮಾಡಿದ್ವಿ ನೋಟಿಫಿಕೇಶನ್ ಯಾವಾಗ ಆಗುತ್ತೆ ಅಂತ. ಸೊ ಫಸ್ಟ್ ನೋಟಿಫಿಕೇಶನ್ ನಾವು ಪೊಲೀಸ್ ಕಾನ್ಸ್ಟೇಬಲ್ದು ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ನಿಯರ್ಲಿ 10 to 15 ಡೇಸಲ್ಲಿ ನಿಮಗೆ ಖಂಡಿತ ನೋಟಿಫಿಕೇಶನ್ ಆಗುತ್ತೆ. ಇವಾಗೇನು ಆಲ್ರೆಡಿ ನಾನು ಇದಕ್ಕಿಂತ ಮುಂಚೆ ವಿಡಿಯೋ ಮಾಡಿದ್ದೀನಿ ಪೊಲೀಸ್ ಕಾನ್ಸ್ಟೇಬಲ್ ಯಾವುದಾದ್ರು ಹುದ್ದೆಗಳಿದೆ ಎಷ್ಟಿದೆ ಅಂತ. ಸೊ ಅದನ್ನು ನಾನು ಇನ್ನೊಮ್ಮೆ ಮಾತಾಡ್ತಿದ್ದೀನಿ. ಅದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಅಪ್ಡೇಟ್ ಏನು ಸಿಕ್ಕಿದೆ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅದನ್ನ ನಾನು ನಿಮ್ಗೆ ತಿಳಿಸ್ತಿದ್ದೀನಿ. ಸೊ ಫಸ್ಟ್ ನೋಡೋದಾದ್ರೆ ಪೊಲೀಸ್ ಇಲಾಖೆ ಕಡೆಯಿಂದ ಹೊರಡಿಸಿರುವಂತ ಆದೇಶ ಡೇಟ್ ನೋಡಿ 14/5/2026 ಇತ್ತೀಚಿನ ಇನ್ಫಾರ್ಮೇಶನ್ ಆಗಿರುತ್ತೆ. ವಿಷಯ ಏನ್ ಹೇಳ್ತಿದೆ ಅಂತ ಅಂದ್ರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ನೇರ ನೇಮಕಾತಿ ಹುದ್ದೆಗಳನ್ನು ಭರ್ತಿ ಮಾಡುವ ಕುರಿತು. ಸೊ ಆಲ್ರೆಡಿ ನಾನು ಏನ್ ಡಿಸ್ಕಸ್ ಮಾಡಿದೆ ಪೋಸ್ಟ್ಗಳು, ಸೊ ಅದ್ರ ಬಗ್ಗೆ ಅವರು ನೇರ ನೇಮಕಾತಿ ಮಾಡ್ಬೇಕಂತ ಅಂದ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಸೊ ಅದಕ್ಕೆ ಇಲ್ಲಿ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಇಲ್ಲಿ ಇರುವಂತಹ ಹುದ್ದೆಗಳನ್ನ ಗಮನಿಸಿ ನೀವು. ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್, ಆಕ್ಚುಲಿ ನಮ್ಮ ಇನ್ಸ್ಟಿಟ್ಯೂಷನ್ಗೆ ಕಾಲ್ ಬಂದಿತ್ತು ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಆಗುತ್ತಾ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಏನಿರುತ್ತೆ ಅಂತ. ಸೊ ನೋಡಿ ಡಿಟೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ಗೂ ಆಗಿದೆ. ಅಂಡ್ ಲಾಸ್ಟ್ ಟೈಮ್ ಅದು ನೋಟಿಫಿಕೇಶನ್ ಆದಾಗ ನಿಮಗೆ ಇಂಜಿನಿಯರಿಂಗ್ ಅಥವಾ BSc ಕಂಪ್ಯೂಟರ್ ಸೈನ್ಸ್ ಈ ತರದ್ದು ಟೆಕ್ನಿಕಲ್ ಪೋಸ್ಟ್ಗಳನ್ನ ಕರೆದಿದ್ರು. ಸೊ ನ್ಯಾಚುರಲ್ ಆಗಿ ಏನು ಎನಿ ಡಿಗ್ರಿ ಅಥವಾ PU ಬೇಸ್ಡ್ ಇರೋದಿಲ್ಲ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಇದನ್ನ. ಸೊ ಒಟ್ಟಾರೆಯಾಗಿ HK ಬಂತು ಅಂದ್ರೆ 5 ಪೋಸ್ಟ್ ಇದೆ, ನಾನ್ HK 15, ಟೋಟಲ್ ಆಗಿ 20 ಪೋಸ್ಟ್ಗಳಿದೆ. APC ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್, ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ 275 HK, ಕಲ್ಯಾಣ ಕರ್ನಾಟಕೇತರ ನಾನ್ HK ಎಷ್ಟು 1375,650 ಆಗುತ್ತೆ. ಅದಾದ್ಮೇಲೆ ನಾಗರಿಕ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪೀಸ್ನೇ ಹೈಯೆಸ್ಟ್ ಇರೋದು, ಓಕೆನಾ. ಸೊ ಇದಕ್ಕೆ ನಿಮ್ಗೆ 12th ಬೇಕಾಗತ್ತೆ, ಅಂದ್ರೆ PUC ಓದಿರ್ಬೇಕಾಗತ್ತೆ. ಹುಡುಗಿರು ಮತ್ತೆ ಹುಡುಗರು ಇಬ್ರು ಕೂಡ ಕಾಂಪೀಟ್ ಮಾಡ್ಬೋದು. ಸೊ ದಯವಿಟ್ಟು ಇನ್ನ ಟೈಮ್ ವೇಸ್ಟ್ ಮಾಡ್ದಲೆ ಇವಾಗ್ಲೇ ನೀವು ಇನ್ನು ಪ್ರಿಪರೇಷನ್ ಶುರು ಮಾಡಿ. ಟೋಟಲ್ ಆಗಿ ಎಷ್ಟಿದೆ ನೋಡಿ, HK ಗೆ 610 ಇದೆ ಅಂಡ್ ನಾನ್ HK ಗೆ 3500, ಒಟ್ಟಾರೆಯಾಗಿ 4110 ಪೋಸ್ಟ್ಗಳಿದೆ. ನೆಕ್ಸ್ಟ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ KSRP 532, 1500, ಟೋಟಲ್ ಆಗಿ 2032 ಇದೆ. ಅದ್ರ ಜೊತೆಗೆ ಪೊಲೀಸ್ ಕಾನ್ಸ್ಟೇಬಲ್ ಓಕೆನಾ KSISF 364 ಬರೀ HK ಗಿದೆ, ನಾನ್ HK ಗೆ ಇಲ್ಲ. ಸೊ ಒಟ್ಟಾರೆಯಾಗಿ ನಿಮ್ಗೆ 364 ಪೋಸ್ಟ್ಗಳಿದೆ. ಇದೆಲ್ಲ ಸೇರಿದ್ರೆ ನಿಮಗೆ 8176 ಪೋಸ್ಟ್ಗಳಾಗುತ್ತೆ, ಓಕೆನಾ. ಕೌಂಟ್ ಮಾಡಿ 8176 ಪೋಸ್ಟ್ಗಳಾಗುತ್ತೆ. ಸೊ ಹಾಗಾದ್ರೆ ಈ ಎಲ್ಲಾ ಪೋಸ್ಟ್ಗಳು ಕೂಡ ನಿಮಗೆ ಒಟ್ಟಿಗೆ ನೋಟಿಫಿಕೇಶನ್ ಆಗುತ್ತೆ ಅಥವಾ ಎಕ್ಸಾಮ್ ಕಂಡಕ್ಟ್ ಮಾಡೋದಿದ್ರೆ ಯಾರು ಮಾಡ್ತಾರೆ ಅನ್ನೋದೆಲ್ಲ ಡೌಟ್ಗಳಿರುತ್ತೆ. ಸೊ ಅದು ಇನ್ನು 1 week ಅಲ್ಲಿ ನಿಮ್ಗೆ ಅಪ್ಡೇಟ್ ನ ಕೊಡ್ತೀನಿ ನಾನು. ಅದು ಸೆಪರೇಟ್ ಆಗಿ ನೋಟಿಫಿಕೇಶನ್ ಆಗುತ್ತಾ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ ಎಲ್ಲ ಏನ್ ಇರ್ತಾರೆ ಅಂತ. ಸಿವಿಲ್ಗಂತೂ ಖಾಯಂ ಇದ್ದೇ ಇರುತ್ತೆ, ಬಟ್ ಬೇರೆದಕ್ಕೆಲ್ಲ ನಾವು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ನಿಮ್ಮ ಪ್ರಿಪರೇಷನ್ ಶುರು ಮಾಡಿ. GK ಅಂತೂ ಇದ್ದೇ ಇರುತ್ತೆ ಅಲ್ಲ, ಸೊ GK ಪ್ರಿಪರೇಷನ್ ಶುರು ಮಾಡಿ. ಅದ್ರ ಜೊತೆಗೆ ಈ ಆದೇಶದಲ್ಲಿ ಅವ್ರು ಏನ್ ಹೇಳೋದಿಕ್ ಹೊರಟಿದ್ದಾರೆ ಅಂತ ಅಂದ್ರೆ ಇತ್ತೀಚೆಗೆ ಒಳ ಮೀಸಲಾತಿ ಜಾರಿಯಾಗಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರೋದು ಹೌದಲ್ವಾ. ಇವಾಗ 400 ಬಿಂದು ರೋಸ್ಟರ್ ಪಾಯಿಂಟ್ ರೆಡಿ ಮಾಡಿದಾರಲ್ವಾ, ಸೊ ಅದನ್ನ ಅಪ್ಲೈ ಮಾಡಿ ಈ ಪೋಸ್ಟ್ಗಳು ಏನಿದೆ 8176 ಪೋಸ್ಟ್ಗಳು ಏನಿದೆ, ಸೊ ಅದನ್ನ ಕನ್ಸಿಡರ್ ಮಾಡಿ ಇನ್ನೊಂದು ನಮಗೆ ಇನ್ಫಾರ್ಮೇಶನ್ ಕೊಡಿ ಅಂತ ಅಂದ್ಬಿಟ್ಟು ಹೇಳಿರುವಂತದ್ದು. ಫಾರ್ ಎಕ್ಸಾಂಪಲ್ ಇವಾಗ ಇದು ನಿಮಗೆ ಕಂಪ್ಲೀಟ್ ಆಗಿ ರೋಸ್ಟರ್ ಬಿಂದು ರಿಲೇಟೆಡ್ ಇನ್ಫಾರ್ಮೇಶನ್ ಆಗಿರುತ್ತೆ, ನೀವು ಬೇಕಾದ್ರೆ ಓದ್ಕೊಳ್ಬಹುದು. ಇನ್ನು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತ ಅಂದ್ರೆ ನಾನು ಈ ವಿಡಿಯೋ ಕೆಳಗಡೆ PDF ಅವ್ರ ಆದೇಶ ಏನ್ ಹೊರಡಿಸಿದಾರಲ್ವಾ, ಸೊ ಅದ್ರ PDF ಲಿಂಕ್ ನಾನು ಹಾಕಿರ್ತೀನಿ, ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇಲ್ಲಿ ಅವ್ರ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಪರಿಷ್ಕೃತ ರೋಸ್ಟರ್ಗಳ ಅನುಸಾರ ಮರುಪರಿಶೀಲಿಸಿ ತಮ್ಮ ಘಟಕಗಳಿಗೆ ಹಂಚಿಕೆ ಮಾಡಿರುವ, ಇವಾಗ ಡಿಸ್ಟ್ರಿಕ್ಟ್ ವೈಸ್ ಎಲ್ಲ ಇರುತ್ತಲ್ವಾ, ಸೊ ಅದ್ರ ಪ್ರಕಾರ ಎಲ್ಲಾ ಹುದ್ದೆಗಳಿಗೆ ಪರಿಷ್ಕೃತ ರೋಸ್ಟರ್ ಬಿಂದು ಅಂತಂದ್ರೆ ಇವಾಗ 400 ರೋಸ್ಟರ್ ಬಿಂದು ರೆಡಿ ಆಗಿದೆಯೋ ಅದನ್ನ ಅನುಸಾರ ವರ್ಗೀಕರಣ ವಿವರವನ್ನು ತಯಾರಿಸಿ ದಿನಾಂಕ 14/5/2026 ನೇಮಕಾತಿ ವಿಭಾಗಕ್ಕೆ ಕಳುಹಿಸಲು ನಿಯಮಾನುಸಾರ ಕ್ರಮ ವಹಿಸುವಂತೆ ಕೋರಲಾಗಿದೆ ಅಂತ ಅಂದ್ರೆ ಆಲ್ರೆಡಿ ಇದು ನಾನು ಸ್ವಲ್ಪ ಹಿಂದಿನ ಇನ್ಫಾರ್ಮೇಶನ್ ಹೇಳ್ತಿರೋದು. 14ನೇ ತಾರೀಕು ಆದೇಶ ಹೊರಡಿಸಿದ್ದಾರೆ. ಸೊ 14ನೇ ತಾರೀಕು ಒಳಗಡೆನೆ ಕಂಪ್ಲೀಟ್ ಆಗಿ ಎಲ್ಲ ಆ ಪೋಸ್ಟ್ಗಳು ಏನಿದೆ ಅದಕ್ಕೆ ಒಳ ಮೀಸಲಾತಿನ ಅಪ್ಲೈ ಮಾಡಿ ನಿಮಗೆ ಅದನ್ನ ನೇಮಕಾತಿ ವಿಭಾಗಕ್ಕೆ ಕಳಿಸಿ ಅಂತ ಅಂದ್ಬಿಟ್ಟು ಅವರು ಹೇಳಿರುವಂತದ್ದು. ಸೊ ಟೋಟಲ್ ಆಗಿ ನಿಮ್ಗೆ 8176 ಪೋಸ್ಟ್ಗಳಲ್ಲಿ 6%
ಇರೋದಿಲ್ಲ. ಇನ್ನು 94% ಇರುತ್ತೆ. ಈ 94% ಅಲ್ಲಿ ನಿಮ್ಗೆ ಸುಮಾರು 2600 ಚಿಲ್ಲರೆ ಪೋಸ್ಟ್ಗಳು ಸಿಗುತ್ತೆ. ಓಕೆನಾ? ಸೊ ಇದಕ್ಕಿಂತ ಇನ್ನು ಕಾಯೋದು ವ್ಯರ್ಥ ಆಕ್ಚುಲಿ. ಸೊ ಯಾರ್ಯಾರು ಪ್ರಿಪರೇಷನ್ ನಡೆಸ್ತಿದ್ದೀರಾ, ನೀವು ಪ್ರಿಪರೇಷನ್ ಶುರು ಮಾಡಿ. ಹಾಗೆ ನಮ್ಮ NCG ಸಂಸ್ಥೆ ವತಿಯಿಂದ ಪೊಲೀಸ್ ಕಾನ್ಸ್ಟೇಬಲ್ಗೆ PC ಸೆಪರೇಟ್ ಆಗಿ ಬ್ಯಾಚಸ್ ಶುರುವಾಗಿದೆ. ಇದು ಆಫ್ಲೈನ್, ಆನ್ಲೈನ್, ರೆಕಾರ್ಡೆಡ್ ಮತ್ತೆ ಟೆಸ್ಟ್ ಸೀರೀಸು, ಮೆಂಟರ್ಶಿಪ್ ಎಲ್ಲಾನು ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಯಾರ್ಯಾರು ಪ್ರಿಪರೇಷನ್ ನಡೆಸಬೇಕಿದ್ದೀರಾ ಮತ್ತೆ ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇದೆ ದಯವಿಟ್ಟು ಇನ್ಸ್ಟಿಟ್ಯೂಷನ್ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಅಂಡ್ ಇದಕ್ಕೆ ರಿಲೇಟೆಡ್ ಏನಾದ್ರು ಕ್ವೈರೀಸ್ ಇತ್ತು, ಕ್ವಶನ್ಸ್ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿಲ್ ಸೂ ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು.